ಜಗದಾದಿ ಜಗದ್ಗುರು ಸದ್ಗುರು ಸಿದ್ಧಾರೂಢರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಹಾಗೂ ಸದ್ಗುರು ಜಗದಾದಿ ಜಗದ್ಗುರು ಶಿವಾನಂದರ ಅಜ್ಜನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಪರಮ ಪವಿತ್ರ ಪಾವನ ಮೂರ್ತಿಗಳಾದಂತಹ ಬ್ರಹ್ಮನಿಷ್ಠರು ಆದಂತಹ ಆತ್ಮಾನಂದಪ್ಪ ಅವರನ್ನು ಎನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಹಾಗೂ ಸದ್ಗುರು ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಕೈವಲ್ಯಾನಂದ ಅಪ್ಪಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಹಾಗೂ ಅಭಿನವ ನಿಜಗುಣರ ಪಾದಾರವಿಂದರಿಗೆ ನಮಿಸುತ್ತಾ ಹಾಗೂ ಅವರೆಲ್ಲರ ಅಡಿದಾವರುಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಲ್ಲಿ ನೆರೆದಂಥ ಹಾಗೂ ಇಲ್ಲಿ ಬ್ರಹ್ಮ ವೇದಿಕೆಯಲ್ಲಿ ಆಸೀನರಾದಂತಹ ಬ್ರಹ್ಮನಿಷ್ಠ ಸದ್ಗುರು ಸಮರ್ಥ ಶಿವಾನಂದ ಅಪ್ಪಂಗಳ ಪಾದಗಳಿಗೆ ಹನಿಮಣಿಯುತ್ತಾ ಇನ್ನುಳಿದ ಎಲ್ಲ ಪೂಜ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಲ್ಲಿ ನೆರೆದಂಥ ಎಲ್ಲ ತಂದೆ ತಾಯಂದಿಗಳ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ವಿಷಯದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ. ಇಂದಿನ ಅಧಿಕರಣದ ವಿಷಯ ಸಾಧಕನ ಲಕ್ಷಣಗಳೇ ಸಿದ್ಧನ ಲಕ್ಷಣಗಳು. ಅಂದರೆ ಸಾಧಕ ಆದಂಥವನು ಹೇಗಿರ್ತಾನ ಮತ್ತು ಸಿದ್ಧನಾದಂಥವನು ಹೇಗಿರ್ತಾನ ಅನ್ನೋದನ್ನು ನಾವು ಮೊದಲವಾಗಿ ತಿಳ್ಕೊಬೇಕಾಗಿದೆ. ಅಂದರೆ ಸಾಧಕನಾದಂಥವನು ಹೇಗೆ ಸಾಧಿಸ್ಕೊಂಡು ಬರ್ತಾನೆ ಅದೇ ರೀತಿಯಾಗಿ ಸಿದ್ಧನೂ ಕೂಡ ಆಗಿರ್ತಾನೆ ಮತ್ತು ಸಿದ್ಧನ ಲಕ್ಷಣಗಳು ಸಾಧಕನಲ್ಲಿ ಇರ್ತಾವ. ಇದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಈಗ ನಾವು ಸಾಧಕ ಅಂತ ಯಾರಿಗೆ ಕರಿಬೇಕು, ಮುಮುಕ್ಷು ಅಂತ ನಾವು ಯಾರಿಗೆ ಕರಿಬೇಕು ಅಂದರೆ ಯಾರಿಗೆ ಮೋಕ್ಷಾಪೇಕ್ಷೆ ಆಗಿದೆ, ಯಾರಿಗೆ ನಮಗೆ ಜನನ ಮರಣ ದುಃಖ ನಮಗೆ ಬೇಡ ಆಗೈತಲ್ಲ ಅವರಿಗೆ ಅವರನ್ನು ನಾವೇನಂತ ಕರಿಬೇಕು, ಮುಮುಕ್ಷು ಅಂತ ಕರಿಬೇಕಾಗಿದೆ. ಹುಟ್ಟು ಸಾವುಗಳು ಯಾರಿಗೆ ಬೇಕಂತಂದ್ರೆ ಅವರಿಗೆ ಆಧ್ಯಾತ್ಮ ಬೇಕಾಗಿದೆ. ನಾವು ಇದೇ ಜೀವನದಲ್ಲೇ ಕಾಲ ಕಳಿತೇವೆ, ನಾವು ಇದರಲ್ಲೇ ಇರ್ತೇವೆ ಅನ್ನೋರಿಗೆ, ಈ ಸಂಸಾರದಲ್ಲೇ ಹೊರಡಾಡ್ತೇವೆ ಅನ್ನೋರಿಗೆ ಆಧ್ಯಾತ್ಮ ಇದು ಹಿಡಿಸೋದಿಲ್ಲ. ಯಾರಿಗೆ ಜನನ ಮರಣ ದುಃಖ ಬೇಡ ಆಗೈತಿ ಅವರಿಗೆ ಇದು ಆಧ್ಯಾತ್ಮ. ಅದಕ್ಕೆ ಮುಮುಕ್ಷು ಅಂತ ನಾವು ಯಾರನ್ನು ಕರಿಬೇಕು, ಸಾಧಕ ಅಂತ ನಾವು ಅಧಿಕಾರಿ ಅಂತ ಯಾರನ್ನು ಕರಿಬೇಕು ಅಂದರೆ ಮಲ ವಿಕ್ಷೇಪ ದೋಷ ರಹಿತ ಅಜ್ಞಾನ ಸಹಿತ ಸಾಧನ ಚತುಷ್ಟಯ ಸಂಪನ್ನನೇ ಅಧಿಕಾರಿ. ಅವನು ಹೇಗಿರ್ತಾನ ಅಧಿಕಾರಿ ಆದಂಥವನು? ಈ ವಿಷಯದಲ್ಲಿ ಆತ ಪಾಲ್ಗೊಳ್ಬೇಕಾದ್ರೆ ಅವನ ಲಕ್ಷಣಗಳು ಏನಿರ್ತಾವು? ಮಲ ವಿಕ್ಷೇಪ ದೋಷಗಳಂದರೆ ಪಾಪ, ಮಲ ಅಂದರೆ ಪಾಪ ದೋಷ, ವಿಕ್ಷೇಪ ಅಂದರೆ ಚಂಚಲತ್ವ. ಮಲ ವಿಕ್ಷೇಪ ದೋಷ ರಹಿತ, ಅವನಲ್ಲಿ ಮಲ ವಿಕ್ಷೇಪ ದೋಷಗಳನ್ನು ಕಳೆದುಕೊಂಡಿರಬೇಕು. ಅವನಲ್ಲಿ ಅಜ್ಞಾನ ಸಹಿತ, ಅವನಲ್ಲಿ ಅಜ್ಞಾನ ಇರಬೇಕು. ಅವನಲ್ಲಿ ಅಜ್ಞಾನ ಇದ್ದಾಗನೇ ಅವನು ಗುರುವಿನ ಬಳಿಗೆ ಬರ್ತಾನೆ. ಯಾಕಂದರೆ ಅವನಲ್ಲಿ ಅಜ್ಞಾನ ಇರಲಿಲ್ಲ ಅಂದರೆ ಗುರು ಅವಶ್ಯಕತೆ ಇಲ್ಲ ಅವನಿಗೆ. ಅದಕ್ಕೆ ಅಜ್ಞಾನ ಸಹಿತ ಸಾಧನ ಮತ್ತು ಅಷ್ಟಕ್ಕೆ ಮುಗಿಲಿಲ್ಲ, ಸಾಧನ ಚತುಷ್ಟಯ ಸಂಪನ್ನನಾಗಿರಬೇಕು. ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ, ಮುಮುಕ್ಷತ್ವಗಳು ಇವೆಲ್ಲ ಗುಣಗಳು ಅವನಲ್ಲಿ ಇದ್ದಾಗ ಅವನು ಅಧಿಕಾರಿ ಅಂತ ಕರೆಸ್ಕೊಳ್ತಾನೆ. ಸುಮ್ಮನೆ ಅವನ ಅಧಿಕಾರಿ ಆಗೋದಿಲ್ಲ. ಯಾಕಂದರೆ ಇದು ಅಷ್ಟು ಸುಲಭವಾಗಿ ಯಾರಿಗೂ ಒಲಿಯೋದಿಲ್ಲ. ಇದು ಯಾರು ಇದರಲ್ಲಿ ವೈರಾಗ್ಯವನ್ನು ತಾಳ್ತಾರೆ, ಯಾರು ಇದನ್ನು ತಿಳ್ಕೊಳ್ತಾರೆ ಅವರಿಗೆ ಮಾತ್ರ ಇದು ಒಲಿಯೋದು. ಅನಂತ ಜನ್ಮಗಳಲ್ಲಿ ಮಾಡಿದಂಥ ಪಾಪ ಪುಣ್ಯಗಳೇನಿದಾವಲ್ಲ ನಮ್ಮನ್ನು ಇದರಲ್ಲಿ ಪಾಲ್ಗೊಳ್ಳಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಆ ಅಧಿಕಾರಿ ಆದಂಥವನು ಏನು ಮಾಡಿರ್ತಾನೆ, ಅನಂತ ಜನ್ಮಗಳಲ್ಲಿ ನಿಷ್ಕಾಮ ಪುಣ್ಯವನ್ನು ಮಾಡಿರ್ತಾನೆ. ಒಂದು ಸಕಾಮ ಪುಣ್ಯ, ಇನ್ನೊಂದು ನಿಷ್ಕಾಮ ಪುಣ್ಯ. ಸಕಾಮ ಪುಣ್ಯ ಮಾಡೋದ್ರಿಂದ ನಮಗೇನು ಬರ್ತದೆ, ಸಕಾಮ ಪುಣ್ಯ ಮಾಡೋದ್ರಿಂದ ಆ ಫಲಗಳು ಮಾತ್ರ ನಮಗೆ ದೊರೀತಾವಷ್ಟೇ, ಅವು ನಮಗೆ ಮುಕ್ತಿಯನ್ನು ಕೊಡೋದಿಲ್ಲ. ಈಗ ಒಂದು ವ್ರತವನ್ನು ಮಾಡ್ತೀವಿ, ಯಾವುದೋ ಒಂದು ಗೌರಿ ವ್ರತನೋ, ಹೆಣ್ಮಕ್ಳೆಲ್ಲ ಮಾಡ್ತಾರೆ, ನಮಗೆ ಗೌರಿ ವ್ರತ ಮಾಡೋದು, ಲಕ್ಷ್ಮೀ ವ್ರತ ಮಾಡೋದು ಎಲ್ಲರೂ ಮಾಡ್ತಾರೆ. ಖರೆ ಅದರಲ್ಲಿ ಏನಾಗ್ತದೆ, ಒಂದು ಫಲ, ಯಾಕಂದರೆ ನಮ್ಮ ಮನೆಗೆ ಒಳ್ಳೆಯದಾಗಲಿ, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋ ಭಾವನೆ ಅಲ್ಲಿ ಇರ್ತದೆ. ಕೇವಲ ಅದೊಂದು ಅಪೇಕ್ಷೆ ಮಾತ್ರ ಈಡೇರ್ತದೆ. ಆದರೆ ಮುಕ್ತಿ ಕೊಡ್ತದೆ ಅನ್ನೋದಂದರೆ ಮುಕ್ತಿ ಆಗೋದಿಲ್ಲ. ಯಾಕಂದರೆ ಸುಮ್ಮನಾಗೋದು ವಿಧಿಯೊಳಂದದಿ ಮುಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ವಿಧಿವಿಧಾನಗಳದಾವು. ಅದಕ್ಕೆ ಬರೀ ನಾವು ದೇವ್ರ ಪೂಜೆ ಮಾಡೋದ್ರಿಂದ ನಮ್ಮ ಅಂತಃಕರಣಗಳು ಶುದ್ಧಿ ಅದು ಹೇಗೆ ಮಾಡಬೇಕು, ನಿಷ್ಕಾಮ ಪುಣ್ಯವನ್ನು ಮಾಡಬೇಕು ನಾವು. ಅದು ಹೇಗೆಂದರೆ
ಶಿವಾರ್ಪಣ ಬುದ್ಧಿಯಿಂದ, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದಾಗ ಏನಾಗ್ತದೆ ಅದು ನಮಗೆ ಸಫಲತೆಯನ್ನು ಕೊಡ್ತದೆ. ಅದು ಏನಾಗ್ತದೆ, ನಮಗೆ ಜ್ಞಾನಕ್ಕೆ ದಾರಿ ಆಗ್ತದೆ. ಮಲವಿಕ್ಷೇಪ ದೋಷಗಳನ್ನು ನಾವು ಕಳ್ಕೊಂಡಿರಬೇಕು. ಯಾಕಂದರೆ ಪಾಪ ಪುಣ್ಯಗಳು ಇವೆಲ್ಲ ಪಾಪಾದಿಗಳನ್ನು ನಾವು ಕಳ್ಕೊಂಡಾಗ ಹೃದಯ ಅಂತಃಕರಣ ಶುದ್ಧಿ ಆದಾಗ ಮಾತ್ರ ಅಲ್ಲಿ ಜ್ಞಾನದ ಬೀಜವನ್ನು ಬಿತ್ತಕ್ಕೆ ಬರ್ತದೆ. ನಾವು ಫಲವನ್ನು ಹಸನು ಮಾಡಿ ಬಿತ್ತಬೇಕಾಗತ್ತೆ. ಹಾಗೆ ನಾವು ಬಿತ್ತೀವಿ ಫಲವನ್ನು, ಅಲ್ಲಿ ಕಸ ಕಡ್ಡಿಗಳು ಬೆಳೆದಿರ್ತಾವೆ. ಆ ಕಸ ಕಡ್ಡಿಗಳನ್ನು ತೆಗೆದು ಸ್ವಚ್ಛ ಮಾಡಿದಾಗ ನಾವು ಹೇಗೆ ಬೀಜವನ್ನು ಬಿತ್ತೀವಿ, ಅದು ಹೇಗೆ ಫಲ ಕೊಡ್ತದೆ, ಅದೇ ರೀತಿಯಾಗಿ ನಾವು ಇಲ್ಲಿ ಅಂತಃಕರಣ ಅನ್ನುವಂಥ ಪಾತ್ರೆಯನ್ನು ಏನು ಮಾಡ್ಕೋಬೇಕಾದ ಸ್ವಚ್ಛ ಮಾಡ್ಕೊಳ್ಬೇಕಾಗದ. ಅದಕ್ಕೆ ಮುಮುಕ್ಷು ಆದಂಥವ ಏನು ಮಾಡಿರ್ತಾನೆ, ಅನಂತ ಜನ್ಮಗಳಲ್ಲಿ ಏನು ಮಾಡಿರ್ತಾನೆ, ಅವ ಪುಣ್ಯವನ್ನು ಮಾಡ್ಕೊಂಡು ಬಂದಿರ್ತಾನೆ. ಯಾಕಂದರೆ ಮಾನವ ಜನ್ಮ ಬರೋದು ಭಾಳ ದುರ್ಲಭ ಇದೆ. ಇದು ಸುಲಭ ಇಲ್ಲ. ಇದು ಮಾನವ ಜನ್ಮ ಬರೋದು ಏನೋ ಪುಣ್ಯದಿಂದ ಇದು ಮಾನವ ಜನ್ಮ ನಮಗೆ ಸಿಕ್ತು. ಆದರೆ ನಮ್ಮ ಮುಮುಕ್ಷತ್ವ ಬರಲಿಲ್ಲ ಅಂದರೆ, ನಾವು ಮುಕ್ತಿಯನ್ನು ಹೊಂದಬೇಕನ್ನುವಂಥ ಅಭಿಲಾಷೆನೇ ನಮ್ಮಲ್ಲಿ ಹುಟ್ಟಲಿಲ್ಲ ಅಂದರೆ ವ್ಯರ್ಥ ಆಗಿಬಿಡ್ತದೆ. ಇನ್ನು ಮುಮುಕ್ಷತ್ವ ಏನೋ ಬಂತು, ಅಕಸ್ಮಾತಾಗಿ ನಮಗೇನೋ ಮುಮುಕ್ಷತ್ವ ಬಂತು, ನಾವು ಮುಕ್ತಿಯನ್ನು ಹೊಂದಬೇಕು ಅನ್ನೋಂಥ ನಾವು ಅಪೇಕ್ಷೆ ಏನೋ ನಮ್ಮಲ್ಲಿ ಹುಟ್ಟಿತು. ಆಗ ಗುರುಗಳು ಸಿಗಲಿಲ್ಲ ಅಂದರೆ, ಗುರುಗಳು ಸಿಕ್ಕರು, ಶಾಸ್ತ್ರಾದಿಗಳು ಸಿಗಲಿಲ್ಲ ಅಂದರೆ ಎಲ್ಲವೂ ವ್ಯರ್ಥ ಆಗಿಬಿಡ್ತದೆ. ಅದಕ್ಕೆ ಇವು ಮೂರೂ ಸಿಗೋದು ನಮ್ಗೆ ಭಾಳ ದುರ್ಲಭದ. ಗುರುಗಳು ಸಿಗೋದು, ಶಾಸ್ತ್ರಾದಿಗಳು ಸಿಗೋದು, ಆಮೇಲೆ ಮಾನವ ಜನ್ಮ ಬರೋದು. ಮಾನವ ಜನ್ಮ ಬರೋದು ದೊಡ್ಡ ದುರ್ಲಭದ. ಅದಕ್ಕೆ ನಾವು ಇರುವಾಗಲೇ ಏನು ಮಾಡ್ಕೋಬೇಕು, ಇದನ್ನು ಸಫಲತೆಯನ್ನು ಹೊಂದಬೇಕಾಗಿದೆ. ಇದನ್ನು ವ್ಯರ್ಥವಾಗಿ ಕಾಲ ಕಳೆಯದೆ ಇದನ್ನು ಉಪಯೋಗ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಮಣ್ಣು ಬೊಂಬೆ ಅಂತಿರುವ ತನುವನಿದನು ನಂಬಬೇಡವೋ ಮನುಜ ನಂಬಬೇಡವೋ ಅಂತ ಹೇಳ್ತಾರೆ. ಇದು ಏನಾಗಿದೆ, ದೃಶ್ಯ ಕಂಡು ಹೋಗ್ಬಿಡ್ತದೆ. ಆ ಹೆಂಗೆ ಮಾಯಕ ಬಂದಿರ್ತಾನಲ್ಲ, ಜಾಲಗಾರ ಆಟ ಆಡ್ಸಕ್ಕೆ ಬಂದಿರ್ತಾರೆ, ಅವ್ರು ಪದಾರ್ಥಗಳನ್ನ ತೋರಿಸ್ತಾರೆ, ಆಟ ಆಡಿ ತೋರಿಸ್ತಾರೆ ನಮ್ಗೆ. ಅವೆಲ್ಲ ಹೆಂಗೆ ಮಾಯ ಆಗಿಬಿಡ್ತಾವಲ್ಲ, ಅದೇ ರೀತಿ ಇದೇನಾಗ್ಬಿಡ್ತದೆ, ಒಂದು ದಿನ ಮಾಯವಾಗುವಂಥದ್ದಿದೆ. ಈ ಪ್ರಪಂಚ ಏನದ, ಇದು ಸುಳ್ಳದ. ಅದು ತೋರ್ತದಲ್ರಿ ಅಂತ ಎಲ್ಲರೂ ಕೇಳ್ತಾರೆ ನಮ್ಮನ್ನು. ಅದು ತೋರ್ತದೆ, ಅದೇ ಸುಳ್ಳು ಅಂತ ಹೇಳ್ತೀರಿ. ಆದರೆ ತೋರ್ತತಿ ಅದು ಶಾಶ್ವತ ಅಲ್ಲ, ಅದು ಅಶಾಶ್ವತ ಐತಿ, ತೋರಿ ಅಡಗುವಂಥದ್ದು. ಈ ಶರೀರ ಕೂಡ ಏನದ, ಷಡ್ಭಾವ ವಿಕಾರದಿಂದ ಕೂಡಿದಂಥದ್ದದ, ಆಮೇಲೆ ಪಂಚಭೂತಗಳಿಂದ ಕೂಡಿದಂಥದ್ದದ. ಇದು ಕೂಡ ಒಂದು ದಿನ ನಾಶವಾಗುವಂಥದ್ದದ. ಅಸ್ಥಿತೆ ಜಾಯತೆ ವರ್ಧತೆ ಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ ಕ್ಷೀಯತೆ ಅಂತ 6 ಷಟ್ ವಿಕಾರಗಳಿಂದ ಈ ಶರೀರ ಕೂಡಿಬಿಟ್ಟದ. ಇದು ಯಾವಾಗ ನಮ್ಗೆ ಬಿಟ್ಟು ಹೋಗ್ತದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, 100 ವರ್ಷ ಬದುಕ್ತೇವೆ ಅಂತ ತಿಳ್ಕೊಂಡ ಗಳಿಸ್ಬೇಕು, ಜೀವನ ಮಾಡಬೇಕು. ಆದರೆ ನಮಗೆ ಉದ್ದೇಶ ಏನಿರಬೇಕು, ಕೂದಲೆಲ್ಲ ಎಳೆಯಲ್ಲೇ ನಮ್ಮ ಸಾವದ, ಯಾವಾಗ ಬರ್ತದಿದೆ ಅನ್ನೋದು ಗೊತ್ತಿಲ್ಲ ಅನ್ಕೊಂಡು ಏನು ಮಾಡಬೇಕು, ನಾವು ಮುಕ್ತಿಯ ಅಪೇಕ್ಷೆಯನ್ನು ಎಲ್ಲರೂ ಇಟ್ಕೋಬೇಕಾಗಿದೆ. ನಮ್ಮನ್ನು ಬಂದು ಕೇಳಿದರು, ನೀವು ಇದನ್ನು ಸಾಧನೆ ಮಾಡಕತ್ತೀರಲ್ಲ, ಈಗ ಮಾಡಬಾರ್ದು ಇದನ್ನು. ಈಗ ಮಾಡಿ, ಈಗ ಮಕ್ಕಳು ನೋಡ್ಕೋಬೇಕು, ಗಂಡನ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಸಂಸಾರ ನೋಡ್ಕೋಬೇಕು. ಈಗ ಇದನ್ನು ಮಾಡಬಾರ್ದು. ಮತ್ತು ಯಾವಾಗ ಮಾಡಬೇಕು ಇದನ್ನು? ಮುಂದೆ 60 ವರ್ಷ ಆದಮೇಲೆ ಮಾಡಬೇಕು. ಅದಕ್ಕೆ 60 ವರ್ಷ 50 ವರ್ಷ ಆದಮೇಲೆ ನಮ್ಮ ಕಾಲುಗಳು ಗಟ್ಟಿರ್ತಾವೇನೋ, ನಮ್ಮ ಕಿವಿಗಳಿಗೆ ಪಟುತ್ವ ಇರ್ತಾವೇನೋ, ಅವಾಗ ಮಾಡೋಕ್ಕೆ ಹೋದರೆ ನಮ್ಗೆ ಯಾವಾಗ ಸಾವು ಬರ್ತೈತೆ ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ನೆರೆಗೆಣ್ಣೆಗೆ ತೆರೆಗಲ್ಲಕ್ಕೆ ಶರೀರ ಕೂಡ ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪು ಅಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವರನ್ನ ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕು, ಈ ಶರೀರ ಗಟ್ಟಿರುವಾಗಲೇ ನಾವೇನು ಮಾಡಬೇಕು, ಇದ್ರ ಕಡೆಗೆ ವಾಲಬೇಕು, ನಮ್ಮ ಮನಸ್ಸನ್ನು ಈ ಕಡೆ ತಿರುಗಿಸ್ಬೇಕು, ಆತ್ಮನ ಕಡೆಗೆ ತಿರುಗಿಸ್ಬೇಕಾಗಿತ್ತು ನಾವು. ಅದಕ್ಕೆ ಸಾಧಕನಾದಂಥವ್ನು ಏನು ಮಾಡ್ತಾನೆ, ವಿವೇಕ ವೈರಾಗ್ಯಾದಿಗಳನ್ನ ಸಂಪಾದಿಸ್ಕೊಳ್ಬೇಕು. ಅವನು ವಿವೇಕ ವೈರಾಗ್ಯ ಸಮಾಧಿ ಸಂಪತ್ತಿ ಮುಮುಕ್ಷತ್ವಗಳು ಅವನಲ್ಲೇ ಇರಬೇಕಾದಂಥ ಮುಖ್ಯವಾದ ಲಕ್ಷಣಗಳು. ವಿವೇಕ ಅಂದ್ರೇನು, ಇದು ಅನಿತ್ಯ ಐತೋ, ಇದು ನಿತ್ಯ ಆಯಿತೋ, ಇದು ಸುಳ್ಳಾಯಿತೋ, ಸತ್ಯ ಆಯಿತೋ ಅನ್ನೋಂಥ ವಿವೇಕ ನಮಗೆ ಜಾಗೃತ ಆಗಬೇಕು. ವೈರಾಗ್ಯ ಬರಬೇಕು. ವೈರಾಗ್ಯ ಅಂದರೆ ಎಂಥ ವೈರಾಗ್ಯ ಬರಬೇಕು, ನಮಗೆ ಎಲ್ಲ ಜಗತ್ತಿನ ಪದಾರ್ಥಗಳಲ್ಲಿ ನಮಗೆ ಇದು ವಿಷ ಸಮ ಅದಾವು ಅನ್ನುವಂಥ ವೈರಾಗ್ಯ ಬರಬೇಕಾಗುತ್ತೆ. ಈಗ ನಾವು ಹೇಳ್ತೀವಿ, ನಮ್ಮಲ್ಲೇ ಏನಾದರೂ ಯಾರಾದರೂ ಅಗಲಿದ್ರೆ
ನಮ್ಮಿಂದ ಏನಾದರೂ ಸಂಪತ್ತುಗಳು ನಮ್ಮಿಂದ ದೂರ ಆಗ್ತಾ ಇದ್ರೆ ಅವಾಗ ನಮಗೇನಾಗ್ತದೆ, ಒಂದು ಕ್ಷಣಕ್ಕೆ ಏನಿದೆ ಎಲ್ಲ ಬಿಟ್ಟು ಹೋತಲ್ಲ ಅಂತ ವೈರಾಗ್ಯ ಬಂದ್ಬಿಡ್ತದೆ. ಇದು ನಿಜ ವೈರಾಗ್ಯ ಅಲ್ಲ. ಅಥವಾ ಪತಿನೋ ಮಕ್ಕಳು ಹೆಂಡ್ತಿನೋ ಮಕ್ಕಳು ಯಾರಾದರೂ ನಮ್ಮನ್ನು ಕೈ ಬಿಟ್ಟು ಹೋದಾಗ ಅವಾಗ ಏನಾಗ್ತದೆ, ವೈರಾಗ್ಯ ಬರ್ತದೆ. ಅಯ್ಯೋ ಹೋಯ್ತಲ್ಲ ಅಂತ ದುಃಖ ಪಡ್ತೇವೆ. ಇದು ನಿಜವಾದ ವೈರಾಗ್ಯ ಅಲ್ಲ. ಅದಕ್ಕೆ ಇದು ನಿಜವಾದ ವೈರಾಗ್ಯ ಅಲ್ಲ. ಇವೆಲ್ಲ ಏನದವು, ನಮ್ಮ ಶರೀರ ಚರ್ತಾರ್ಥವಾಗಿ ಬಂದಾವ. ಈ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲ ಏನದಾವ, ಇವು ಶರೀರ ಚರ್ತಾರ್ಥವಾಗಿ ಬಂದಂಥವು. ಅದಕ್ಕೆ ನಾವೇನು ಮಾಡ್ಬೇಕು, ಇವೆಲ್ಲ ಒಂದಿನ ಕೈ ಬಿಟ್ಟು ಹೋಗೋದಾವ ಅಂತ ತಿಳ್ಕೊಂಡು ಅವರ ಮೇಲಿನ ಮೋಹವನ್ನು ಬಿಟ್ಟು ನಾವು ವೈರಾಗ್ಯವನ್ನು ತಾಳಬೇಕಾಗ್ಯದ. ಅದಕ್ಕೆ 3 ವೈರಾಗ್ಯಗಳನ್ನ ಹೇಳ್ತಾರೆ: ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ. ಈಗ ನಾವು ಪುರಾಣವನ್ನು ಕೇಳಕ್ಕೆ ಹೋಗ್ತೇವೆ. ಈಗ ನಾವೇನೋ ಆಧ್ಯಾತ್ಮ ಕೇಳಕ್ಕೆ ಬಂದೀವಿ ಒಂದಿನ ಹೋಗಿ. ಅವಾಗ ಏನಾಗ್ತದೆ ನಮ್ಮಲ್ಲಿ, ಅಯ್ಯೋ ಇಷ್ಟೇ ಅದೆಲ್ಲ ಜೀವನ, ಇಷ್ಟೇ ಇದು ಮಾಡೋದು, ಏನೈತಿ ಇದರಲ್ಲಿ ಅಂತ ನಾವು ವಿಚಾರ ಮಾಡ್ತೇವೆ ಆಗಿನ ಕ್ಷಣದವ್ರು ಕೇಳ್ತಾ. ಇದು ಪುರಾಣ ವೈರಾಗ್ಯ. ಇದು ನಿಜವಾದ ವೈರಾಗ್ಯ ಅಲ್ಲ, ಅಭಾವ ವೈರಾಗ್ಯ. ಇದು ಕ್ಷಣಿಕ ವೈರಾಗ್ಯ ಅಂತ ಹೇಳಿಸ್ಕೊಳ್ತದೆ. ಇನ್ನು ಪ್ರಸೂತಿ ವೈರಾಗ್ಯ, ಸ್ತ್ರೀಯರಿಗೆ ಪ್ರಸೂತಿ ಸಮಯದೊಳಗೆ ಅವಾಗ ಈ ಜೀವನನೇ ಬೇಡ ಅನ್ನಿಸ್ಬಿಡುವಷ್ಟು ದುಃಖ ಆಗ್ತದೆ. ಅವಾಗ ಏನಾಗ್ತದೆ, ಅಯ್ಯೋ ಬೇಡವೇ ಬೇಡ ಈ ಜೀವನ ಅಂತ ಅವಾಗ ಹೆಣ್ಮಕ್ಳು ಇದನ್ನು ಮಾಡ್ತಾರೆ. ಇದು ನಿಜವಾದ ವೈರಾಗ್ಯ ಅಲ್ಲ. ಇನ್ನು ಸ್ಮಶಾನ ವೈರಾಗ್ಯ, ಯಾರಾದರೂ ತೀರ್ಕೊಂಡಾಗ ನಾವು ಸ್ಮಶಾನವರೆಗೂ ಹೋಗ್ತೇವೆ. ಅಯ್ಯೋ ನೋಡು ಜೀವನ ಹೋಗ್ಬಿಡ್ತು, ಇಷ್ಟೇ ಅಲ್ಲ, ನಾವು ಒಂದು ದಿವಸ ಹೋಗೋದಿದೆ ಅಲ್ಲ, ಇಷ್ಟೇ ಈ ಜೀವನ ಅಂತ ತಿಳ್ಕೊಂಡು ನಾವೇನು ಮಾಡಿಬಿಡ್ತೇವೆ, ಅವಾಗ ವೈರಾಗ್ಯವನ್ನು ತಾಳ್ತೇವೆ. ಇದು ನಿಜವಾದ ವೈರಾಗ್ಯ ಅಲ್ಲ. ನಮಗೆ ದೋಷ ದರ್ಶನ ಆಗಬೇಕಾಗಿದೆ. ವಿಷಯಾದಿಗಳಲ್ಲಿ ಸುಖ ಇಲ್ಲ ಅನ್ನುವಂಥದ್ದು ದೋಷ ದರ್ಶನ ನಮಗೆ ಕಂಡಾಗ ನಿಜವಾದ ವೈರಾಗ್ಯ ನಮಗೆ ಬರ್ತದೆ. ಯಾಕೆಂದರೆ ಇವು ಕ್ಷಣಿಕದಾವು, ಇವು ಎಲ್ಲಿದ್ದರೂ ನಮ್ಮನ್ನು ಬಿಟ್ಟು ಹೋಗೋದವ. ಅದಕ್ಕೆ ಈಗ ಸ್ವರ್ಗಾದಿ ಲೋಕಗಳನ್ನ ನಾವು ಬಯಸ್ತೇವೆ, ಅವಾದರೂ ನಮಗೆ ಶಾಶ್ವತದವನು, ಅವು ಕೂಡ ಶಾಶ್ವತವಲ್ಲ. ಏಕೆಂದರೆ ನಾವು ಅನಂತ ಪುಣ್ಯಗಳನ್ನು ಮಾಡಿ, ಯಾಕಂದರೆ ಸಕಾಮ ಪುಣ್ಯಗಳನ್ನು ಮಾಡಿ ನಾವು ಯಜ್ಞ ಹೋಮ ಹವನ ಎಲ್ಲವನ್ನೂ ಮಾಡ್ತೇವೆ. ಅದರಿಂದ ನಾವೇನು ಮಾಡ್ತೇವೆ, ಸ್ವರ್ಗ ಲೋಕಾದಿಗಳನ್ನು ಬಯಸ್ತೇವೆ. ಅವು ಕೂಡ ಶಾಶ್ವತವಲ್ಲ. ಯಾಕಂದರೆ ಕ್ಷೀಣೆ ಪುಣ್ಯ ಮೃತ್ಯು ಲೋಕ ವಿಶಂತಿ, ಅವು ಕೂಡ ಶಾಶ್ವತವಲ್ಲ. ಯಾಕಂದರೆ ನಮ್ಮ ಪುಣ್ಯ ತೀರೋ ಮಠ ನಮ್ಮನ್ನು ಇಟ್ಕೋತಾರೆ, ನಮ್ಮ ಪುಣ್ಯ ತೀರಿದ ಮೇಲೆ ಮತ್ತೆ ನಮ್ಮನ್ನು ತಳ್ಳಿಬಿಡ್ತಾರೆ. ಹೆಂಗೆ ನಾವು ಏನಾದರೂ ಒಂದು ಹೋಟೆಲ್ಗೆ ಹೋಗ್ತೇವೆ, ಎಲ್ಲಾದರೂ ಒಂದು ಲಾಜ್ ಏನಾದರೂ ಮಾಡ್ಕೊಂಡಿರ್ತೇವಲ್ಲ, ಅವಾಗ ಮಾಡ್ಕೊಂಡಾಗ ನಾವು ದುಡ್ಡು ಕೊಟ್ಟು ಇರ್ತೇವಲ್ಲ ಒಂದಿನ, ಆವಾಗ ನಮ್ಮ ದುಡ್ಡು ತೀರ್ತು ಅಂದರೆ ಏನು ಮಾಡಿಬಿಡ್ತಾರೆ ಅವರು, ಆಯ್ತು ನಡ್ರಿ ಅಂತ ನಮ್ಮನ್ನು ಹೊರಗೆ ದಬ್ತಾರೆ. ಇಲ್ಲ ನಮ್ದು ಇನ್ನೊಂದು ತಾಸಿದೆ, ಇನ್ನೊಂದು ಗಳಿಗೆ ನಮ್ಮ ಕೆಲಸ ಇದೆ ಅಂದರೂ ಕೂಡ ಅವ್ರು ನಮ್ಮನ್ನು ಬಿಡೋದಿಲ್ಲ. ಹಾಗೆ ಸ್ವರ್ಗಾದಿ ಲೋಕಗಳು ಕೂಡ ಏನದವು, ಅವು ಕೂಡ ಶಾಶ್ವತವಲ್ಲ, ಅವು ನಮಗೆ ಮುಕ್ತಿ ಕೊಡುವಂಥವಲ್ಲ. ಅದಕ್ಕೆ ಕ್ಷೀಣೆ ಪುಣ್ಯ ಮೃತ್ಯು ಲೋಕಂ ವಿಶಂತಿಗೆ, ಅವು ಕೂಡ ಶಾಶ್ವತ ಅಲ್ಲ ಅನ್ನುವಂಥದ್ದು ನಮಗೆ ತಿಳಿಬೇಕಾಗಿದೆ. ಅದಕ್ಕೆ ನಾವು ಏನು ಮಾಡಬೇಕು, ನಿಷ್ಕಾಮ ಪುಣ್ಯವನ್ನು ಮಾಡಬೇಕು. ನಿಷ್ಕಾಮ ಪುಣ್ಯವನ್ನು ಮಾಡಿದಾಗ ಏನಾಗ್ತದೆ, ಅಲ್ಲಿ ಅಂತಃಕರಣ ಶುದ್ಧ ಆಗ್ತದೆ. ಆಮೇಲೆ ಅಲ್ಲಿ ಜ್ಞಾನವನ್ನು ಬಿತ್ತಕ್ಕೆ ಬರ್ತದೆ. ಇಷ್ಟಕ್ಕೆ ಮುಗಿಲಿಲ್ಲ, ಮೋಕ್ಷಾಪೇಕ್ಷೆ ಬರಬೇಕು. ಇದೇ ಜನ್ಮದಲ್ಲಿ ನಾನು ಮೋಕ್ಷವನ್ನು ಹೊಂದೇ ತೀರ್ತೀನಿ ಅಂತ ಉತ್ಕಟವಾದಂಥ ತೀವ್ರವಾದಂಥ ಇಚ್ಛೆ ನಮ್ಗೆ ಬರಬೇಕಾಗಿದೆ. ಅವಾಗ ಏನು ಮಾಡಬೇಕು, ಸದ್ಗುರುವಿಗೆ ಶರಣಾಗತರಾಗಬೇಕು. ಆ ಸದ್ಗುರು ಅಂದರೆ ಹೇಗಿರ್ತಾನೆ, ಸದ್ಗುರು ಹೆಂಗೆ ಹುಡುಕ್ಬೇಕು ನಾವು, ಅವನ ಲಕ್ಷಣಗಳೇನು. ಈಗ ನಾವು ಸಿದ್ಧ ಅಂತಂದೀವಿ, ಸಿದ್ಧನಾದಂಥ ಪುರುಷ ಹೇಗಿರ್ತಾನೆ, ಬ್ರಹ್ಮಜ್ಞಾನಿ ಹೇಗಿರ್ತಾನೆ ಅನ್ನೋಂಥ ವಿಚಾರ ನಮಗೆ ಗೊತ್ತಿರಬೇಕು. ಆ ವಿಹಿತ ಗುರುವನ್ನೇ ನಾವು ಆಯ್ಕೆ ಮಾಡಬೇಕು. ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಸೆ ಸೌಂದರ್ಯತೆ ಸುಮುಖತ್ವ ಸುಜ್ಞಾನಗಳೆಲ್ಲವನ್ನೇ ಸೇವೆ ಗುರುವಕ್ಕೋ ಅಂತ ಹೇಳ್ತಾರೆ. ಇವೆಲ್ಲ ಗುಣಗಳು ಆ ಜ್ಞಾನಿಯಲ್ಲಿರಬೇಕು. ಕೇವಲ ನಾವು ಜ್ಞಾನಿ ಅಂತೇವೆ, ಜ್ಞಾನಿ ಲಕ್ಷಣನೇ ನಮಗೆ ಗೊತ್ತಿರಲಿಲ್ಲ ಅಂದರೆ ಗುರುವನ್ನು ಹುಡುಕಕ್ಕೆ ನಮಗೆ ಬರೋದಿಲ್ಲ. ಅದಕ್ಕೆ ಕೆಲವ್ರು ಹೇಳ್ತಾರೆ, ನೀ ಯಾರಿಗೆ ಗುರು ಅಂತೇಳಿ, ನಾವು ಇಂಥ ಲಕ್ಷಣಗಳಿದ್ದವ್ರಿಗೆ ಇಂಥವ್ರಿಗೆ ನಾವು ಬ್ರಹ್ಮಜ್ಞಾನಿ ಗುರುಗಳು ಅಂತ ಕರಿತೇವೆ. ನಮ್ಮಂಗ ತಿಂತಾರಪ್ಪ ಅವರು, ನಮ್ಮಂಗ ಅಂತಾರೆ, ಅವ್ರು ಹೆಂಗೆ ಜ್ಞಾನಿ ಆಗ್ತಾರೆ, ಅವ್ರು ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಹೆಂಗೆ ನೀ ಗುರು ಅಂತೀವಿ. ಅದಕ್ಕೆ ನಾವು ಏನನ್ನು ತಿಳ್ಕೊಬೇಕು, ಆ ಗುರುವಿನ ಲಕ್ಷಣಗಳು ಹೇಗೆ ತಿಳ್ಕೊಬೇಕು ಅಂದರೆ ಅವನ ವಿಹಿತ ಗುರು ಸದ್ಗುರು ಅಂತ ಹೇಳ್ತಾರೆ. ಅವ್ರು ಹೇಗಿರ್ತಾರಪ್ಪ, ಅವ್ರ ಲಕ್ಷಣಗಳು ಹೇಗಿರ್ತಾವೆ ಅಂದರೆ, ಮನೆಯೊಳಗಿದ್ರು ಅವ್ರು ಸಂಸಾರದಲ್ಲಿದ್ದರೂ ಕೂಡ ಸಂಸಾರ ಅವನಲ್ಲಿ ಇರೋದಿಲ್ಲ.
ಪ್ರಪಂಚದಲ್ಲಿದ್ದರೂ ಪ್ರಪಂಚ ಅವನಲ್ಲಿಲ್ಲ. ಮತ್ತು ಹೇಗಿರ್ತಾನ? ಕಮಲ ಪತ್ರ ಕೆಸರಲ್ಲೇ ಇರ್ತದೆ, ಆದರೂ ಕೂಡ ಕೆಸರು ಅದಕ್ಕೆ ಅಂಟಿಕೊಂಡಿಲ್ಲ. ಕಮಲ ಪತ್ರಕ್ಕೆ ಕೆಸರು ಹೇಗೆ ಅಂಟಿಕೊಂಡಿಲ್ವೋ ಹಾಗೆ ಕುಂಬಾರ ಹುಳ ಕೆಸರಿನಲ್ಲೇ ಇರ್ತದೆ, ಅದಕ್ಕೆ ಹೇಗೆ ಅಂಟಿಸ್ಕೊಳ್ಳೋದಿಲ್ಲ, ಕೆಸರನ್ನು ಹೆಂಗೆ ಅಂಟಿಸ್ಕೋದಿಲ್ಲ ಅದೇ ರೀತಿಯಾಗಿ ಬ್ರಹ್ಮಜ್ಞಾನಿ ಏನಿರ್ತಾನೆ ಸಂಸಾರದಲ್ಲಿದ್ದರೂ ಕೂಡ ಸಂಸಾರ ಅವನಲ್ಲಿಲ್ಲ. ಅವನೇನು ಮಾಡಿಬಿಡ್ತಾನೆ, ಸಾಧನೆಯನ್ನು ಮಾಡಿ ಮಾಡಿ ಆತ್ಮಜ್ಞಾನದಲ್ಲೇ ಜೀವನವನ್ನು ಕಳೆದು ಬಿಡ್ತಾರೆ. ಅವ್ರ ಮನಸ್ಸೆಲ್ಲ ಆತ್ಮನಲ್ಲೇ ಇರ್ತದೆ. ಆಮೇಲೆ ಈಗ ನಾವು ಪ್ರಾಪಂಚಿಕ ಹೇಗೆ ಅಂದರೆ, ತೆಂಗಿನಕಾಯಿ ಇರ್ತದೆ ಇವಾಗ, ಆ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ, ಒಣ ತೆಂಗಿನಕಾಯಿ ಅಲ್ಲ, ಹಸಿ ತೆಂಗಿನಕಾಯಿ. ಈಗ ಹಸಿ ತೆಂಗಿನಕಾಯಿ ಎಲ್ಲರ ಮನೆಗಳಲ್ಲಿ ಹೊಡಿತೀವಿ ನಾವು, ಗುಡಿಗಳಲ್ಲಿ ಹೊಡಿತೀವಿ, ಮನೆಗಳಲ್ಲಿ ಹೊಡಿತೀವಿ. ಅದು ಹೇಗೆ ಬರ್ತದೆ? ಆ ಚಿಪ್ಪು ಸಮೇತವಾಗಿ ಕೊಬ್ಬರಿ ಬರ್ತದೆ. ಆ ಚಿಪ್ಪು ಸಮೇತವಾಗಿ ಕೊಬ್ಬರಿ ಹೇಗೆ ಬರ್ತದಲ್ಲ ಹಾಗೆ ಪ್ರಾಪಂಚಿಕರು ಹೆಂಗಂದರೆ ಇವ್ರು ಏನಾಗಿರ್ತಾರೆ ಅಂದರೆ, ಪ್ರಾಪಂಚಿಕರು ಜನನ ಮರಣ ದುಃಖಗಳಿಗೆ ಒಳಗಾಗುವಂಥವ್ರು. ಅದು ಹೇಗೆ ಚಿಪ್ಪಿಗೆ ಹೆಂಗೆ ಅಂಟಕೊಂಡಿದ್ದಲ್ಲ ಹಂಗೆ ನಾವೇನಾಗಿರ್ತೀವಿ, ಪ್ರಾಪಂಚಿಕರು ಜನನ ಮರಣ ದುಃಖಕ್ಕೆ ಒಳಗಾಗಿರ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ತಾರೆ ಕೃಪಯಾಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢಮತೆ. ಹೆಂಗೆ ಈ ಪ್ರಾಪಂಚಿಕರು ಹೆಂಗಂದ್ರೆ, ಅವರು ಚಿಪ್ಪಿನ ಸಮೇತ ಹೆಂಗೆ ಬರ್ತದಲ್ಲ ಅದು ಕೊಬ್ಬರಿ, ಆ ಥರ ಪ್ರಾಪಂಚಿಕರು ಜನನ ಮರಣದಕ್ಕೆ ಒಳಗಾಗುವಂಥವ್ರು. ಆದರೆ ಜ್ಞಾನಿ ಹೇಗಿರ್ತಾನೆ? ಜ್ಞಾನಿ ಜನನ ಮರಣ ದುಃಖವನ್ನು ಹೊಂದಂಗಿಲ್ಲ. ಅವನಿಗೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ಹೆಂಗ್ರಿ ಇದು? ಹೆಂಗೆ ಸಾಧ್ಯ? ಅವನು ಗಿಡಕ್ಕೆ ಕೊಬ್ಬರಿ ನೋಡ್ರಿ ನೀವು, ಆ ಕೊಬ್ಬರಿ ಏನಾಗಿರ್ತೈತಿ, ಒಳಗೆ ಕೊಬ್ಬರಿ ಆಗಿರ್ತದೆ, ಅದು ಅಳಗಾಡ್ತಾ ಇರ್ತದೆ, ಅದು ಚಿಪ್ಪಿನಿಂದ ಬೇರ್ಪಟ್ಟಿರ್ತದೆ. ಹಂಗೆ ಜ್ಞಾನಿ ಇರ್ತಾನೆ. ಯಾಕಂದರೆ ಅವನು ಅಂಟ್ಕೊಂಡಿಲ್ಲ, ಈ ಸಂಸಾರಕ್ಕೆ ಅಂಟ್ಕೊಂಡಿಲ್ಲ. ನಮ್ಮ ನೋಡೋರ ದೃಷ್ಟಿಯಲ್ಲಿ ಏನಂತದ, ಅವನು ಸಂಸಾರಿಪ್ಪ, ಅವನಿಗೆ ಮಕ್ಕಳು ಮರಿಯದಾರ, ನಮಗೆ ತಿಂತಾರ, ನಮಗೆ ಉಡ್ತಾರ, ಬಟ್ಟೆ ಹಾಕೊಂಡಾರ, ಅವ್ರಿಗೆ ಏನು ಹಿಂಗೆ ಜ್ಞಾನಿ ಆಗ್ತಾರೆ ಅಂತ ನಮಗೆ ಅನ್ನಿಸ್ತದೆ. ಆದರೆ ಅವ್ರು ಏನಾಗಿರ್ತಾರೆ ಅಂದರೆ, ಈ ಸಂಸಾರ ದುಃಖವನ್ನು ಒಳಗೊಂಡಿರೋದಿಲ್ಲ. ಅವರು ನನಗಾಗಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೆ 3 ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತ 3 ಅದಾವೆ. ಸಂಚಿತ ಅಂದರೆ ಏನು? ಅನಂತ ಜನ್ಮಗಳಲ್ಲಿ ಮಾಡಿಕೊಂಡಂತಹ ಪಾಪಗಳ ರಾಶಿ ಏನದಲ್ಲ ಅದು ಸಂಚಿತ. ಇನ್ನು ಪ್ರಾರಬ್ಧ, ಈಗೇನು ನಡೆಸ್ತಾ ಇದ್ದೇವಲ್ಲ ಜೀವನದಲ್ಲಿ, ಇದು ಪ್ರಾರಬ್ಧ. ಇನ್ನು ಆಗಾಮಿ ಅಂದರೆ ಈ ಜನ್ಮದಲ್ಲಿ ಮಾಡಿದಂಥ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ಮುಂದೆ ಏನು ಬರ್ತದಲ್ಲ ಜನ್ಮ, ಅದು ಆಗಾಮಿ ಕರ್ಮ ಅಂತ ಹೇಳ್ತೇವೆ. ಅಂದರೆ ಅದಕ್ಕೆ ಇವನೇನು ಮಾಡ್ತಾನೆ, ಗುರುವಿನ ಹತ್ರ ಬಳಿಗೆ ಬಂದು ಸಾಧಕ ಅಂತ ಗುರುವಿನ ಹತ್ರ ಬಂದು ಏನು ಮಾಡಿರ್ತಾನೆ, ತನ್ನ ನಿಜವನ್ನು ತಿಳ್ಕೊಂಡಿರ್ತಾನೆ. ಗುರು ಉಪದೇಶ ಮಾಡ್ತಾನೆ. ಅವಾಗ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾತ್ ಕುರ್ತೆ ಅಂದರೆ ಅಲ್ಲಿ ಏನಾಗ್ತದೆ, ಜ್ಞಾನದ ಒಂದು ಬೀಜ ಬಿದ್ದಾಗ ಏನಾಗ್ತದೆ, ಅನಂತ ಜನ್ಮಗಳಲ್ಲಿ ಮಾಡಿದಂಥ ಪಾಪರಾಶಿ ಏನಾಗ್ತದೆ, ಸುಟ್ಟು ಭಸ್ಮ ಆಗ್ತದೆ. ಆ ಸುಟ್ಟು ಭಸ್ಮ ಆಗಿದಾಗ ಇವನಿಗೆ ಸಂಚಿತ ಎಲ್ಲ ಸುಟ್ಟು ಭಸ್ಮ ಆಗೋತು, ಇಲ್ಲ ಸಂಚಿತ ಕಳ್ಕೊಂಡಿದ್ದ. ಇನ್ನು ಆಗಾಮಿ ಇದು ಪ್ರಾರಬ್ಧ ಉಳಿತು. ಪ್ರಾರಬ್ಧವನ್ನು ಹೇಗೆ ಅನುಭವಿಸ್ತಾನಂದರೆ, ಆ ಶಿವನು ಆಗಲೇ ನಮಗೆ ಹಾಕಿಬಿಟ್ಟಿರ್ತಾನೆ, ಇದೇ ರೀತಿ ಆಗಬೇಕು ಅಂತ ಹೇಳಿ ನಮಗೆ ಪ್ರಾರಬ್ಧ ಜನ್ಮ ಇದು ಬಂದುಬಿಟ್ಟಿರ್ತದೆ. ಇದನ್ನೇನು ಮಾಡ್ತಾನವ, ಅನುಭವಿಸ್ತಾನೆ ಪ್ರಾರಬ್ಧವನ್ನು. ಅದಕ್ಕೆ ನಮಗೆ ಅವ್ನು ದುಃಖ ಅನುಭವಿಸ್ತಾನಂದ್ರೆ ಏನಾಗ್ತದೆ, ನಮ್ಮಂಗೆ ದುಃಖ ಅವ್ರಿಗೆ ದುಃಖ ಇತ್ತಪ್ಪ ಅನಿಸ್ತದೆ. ಆದರೆ ಅವರು ದುಃಖವನ್ನು ಅನುಭವಿಸ್ತಾ ಇರೋದಿಲ್ಲ. ಇದು ನನಗೆ ಬಂದಿಲ್ಲ, ಇದು ಶರೀರಕ್ಕೆ ಬಂದದ, ಇದು ನನಗೆ ಬಂದಿಲ್ಲ ಅಂತೇಳಿ ಅವ್ರು ಬಿಟ್ಬಿಡ್ತಾರೆ ಅಷ್ಟೇ. ಇದು ನಂದಲ್ಲ, ಯಾಕಂದರೆ ಆತ್ಮ ಪರಿಪೂರ್ಣ ಅದಾನ, ಅವಾಗೆ ಯಾವ ದುಃಖನೂ ಇಲ್ಲ. ಅದಕ್ಕೆ ಅವನು ಏನು ಮಾಡ್ತಾನೆ, ಇದು ನಂದಲ್ಲ ಅಂತ ಬಿಟ್ಬಿಡ್ತಾನೆ. ಶರೀರವನ್ನು ಮೊದಲೇ ಬಿಟ್ಟಿರ್ತಾರೆ ಅವರು. ಇನ್ನು ಆಗಾಮಿ ಅಂದರೆ ನಾನು ಈ ಪ್ರಪಂಚದಲ್ಲಿ ಇಲ್ಲ, ಈ ಸಂಸಾರದಲ್ಲಿ ಇಲ್ಲ ಅಂತೇಳಿ ಜೀವನ ಮಾಡ್ತಾ ಇರುವಾಗ ಮುಂದಿನ ಜನ್ಮಕ್ಕೆ ಅವನಿಗೆ ಜನ್ಮನೇ ಇಲ್ಲ, ಅವನು ಖಾಲಿ ಆಗಿಬಿಟ್ಟ, ಅವಾಗ ಹುಟ್ಟು ಸಾವುಗಳೇ ಇಲ್ಲ. ಅದಕ್ಕೆ ಹೇಗೆ ಅಂದರೆ, ಈಗ ಹಾವು ಪೊರೆ ಬಿಟ್ಟಿರ್ತೈತಿ, ಪೊರೆ ಬಿಟ್ಟು ಹೋಗ್ಬಿಟ್ಟಿರ್ತದೆ, ಅದು ಹೇಗೆ ಹಂಗಾಗಿಬಿಟ್ಟಿರ್ತಾನೆ ಜ್ಞಾನಿ. ಅವನು ಹುಟ್ಟು ಸಾವುಗಳೇ ಇಲ್ಲ. ನೋಡೋ ದೃಷ್ಟಿಯಲ್ಲಿ ಅವ್ನು ದುಃಖಿತ ಅದಾನ, ಅವನು ಅನುಭವಿಸ್ತಾ ಇದ್ದಾನ ಅಂತ ನಮಗೆ ಅನಿಸ್ತದೆ.
ಆದರೆ ಅವನಿಗೆ ದುಃಖ ಅನ್ನೋದೇ ಇಲ್ಲ. ಯಾಕಂದರೆ ಆತ್ಮ ಪರಿಪೂರ್ಣ ಅದನ, ನಿರಾಕಾರ ಅದನ, ಅವನಿಗೆ ಹುಟ್ಟು ಸಾವುಗಳಿಲ್ಲ. ಅದಕ್ಕೆ ಅವ್ರು ಏನಂತಾರೆ, ಆತ್ಮನ ಆಗ್ಬಿಟ್ಟಿರ್ತಾರೆ. ಅವರು ಆ ಪರಬ್ರಹ್ಮ ಸ್ವರೂಪನ ಆಗ್ಬಿಟ್ಟಿರ್ತಾರೆ. ಇಲ್ಲಿ ಶಿಷ್ಯ ಬಂದು ಗುರುವಿನ ಹತ್ರ ಕೇಳ್ತಾರೆ. ಅವಾಗ ಗುರುಗಳು ಏನು ಹೇಳ್ತಾರೆ, ಇದು ಸಿದ್ಧನ ಲಕ್ಷಣಗಳಾಯ್ತು, ಇದು ಬ್ರಹ್ಮಜ್ಞಾನಿ ಲಕ್ಷಣ ಆಯ್ತು. ಸಿದ್ಧ ಆಗಬೇಕಂದ್ರೆ ಅವ್ರು ಈಗ ಇರ್ತಾರೆ ಬ್ರಹ್ಮಜ್ಞಾನಿ. ಇನ್ನು ಮತ್ತು ಸಾಧಕ ಮಾಡಿಕೊಂಡು ಅವನು ಸಿದ್ಧ ಆಗ್ಬೇಕಲ್ಲ, ಅವನು ಕೂಡ ಹೇಗೆ ಮಾಡ್ತಾನಂದರೆ ಅವನು ಗುರುಗಳ ಬಳಿಗೆ ಬರ್ತಾನೆ. ಗುರುಗಳ ಬಳಿಗೆ ಬಂದು ಕೇಳಿದಾಗ ಆ ಗುರುಗಳು ಏನು ಹೇಳ್ತಾರೆ, ನೀನು ಆ ಪರಬ್ರಹ್ಮ ಸ್ವರೂಪನೇ ಇದ್ದೀಪ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾನೆ, ಶ್ರವಣವನ್ನು ಮಾಡ್ತಾನೆ, ಮನನವನ್ನು ಮಾಡ್ತಾನೆ, ನಿಧಿಧ್ಯಾಸನವನ್ನು ಮಾಡ್ತಾನೆ. ಮಾಡಿಕೊಂಡು ಮತ್ತೆ ಅವನು ಏನು ಮಾಡ್ತಾನೆ, ಮೊದಲಾಗಿ ನಾವು ಏನು ಮಾಡಬೇಕು, ಆಪ್ತ ಅಂಗ ಸ್ಥಾನ ಸದ್ಭಾವ ಅಂತದವು. ಅದಕ್ಕೆ ನಾವೇನು ಮಾಡಬೇಕು, ಗುರುಗಳಿಗೆ ಶರಣಾಗತರಾಗಬೇಕು. ಗುರುಗಳಿಗೆ ಶರಣಾಗತರಾದಾಗ ಅವ್ರು ಏನು ಮಾಡ್ತಾರೆ, ನಮಗೆ ಉಪದೇಶವನ್ನು ಮಾಡಿದಾಗ ನಾವೇನು ಮಾಡಬೇಕು, ಆ ಬ್ರಹ್ಮನೇ ನಾವು ಚಿಂತನೆಯನ್ನು ಮಾಡಬೇಕು. ವಿಷಯಾದಿಗಳಲ್ಲಿ ಸುಖ ಇಲ್ಲ ಅಂತ ನಾವು ಅವನ್ನ ಬಿಟ್ಟು ಬಿಡಬೇಕು. ವಿಷಯಗಳೆಲ್ಲ ತೋರುವ ವಿಷಯಗಳೆಲ್ಲ ಅಡಿಗೆ ಹೋಗುವಂಥದ್ದು ದುಃಖ ರೂಪದವನು ಅಂತ ತಿಳ್ಕೊಂಡು ನಮಗೆ ಅದರಲ್ಲಿರುವಂತಹ ಆಶೆಯನ್ನು ಬಿಟ್ಟು ಬಿಡಬೇಕು. ಅದಕ್ಕೆ ಇದು ವಿಹಿತ, ಇದು ಅಹಿತ ಎನ್ನುವುದನ್ನು ಇದನ್ನು ಮಾಡಬೇಕು ನಾವು. ಇದು ಹಿತವಿದು ಅಹಿತವಿದು ಎಂಬುದನ್ನು ಅರಿಯದೆ ಹೃದಯದ ಭೋಗೆಚ್ಚೆದೊರಗದೆ ಒದಗಿ ಸಮಾಧಿ ಷಟ್ ಸಂಪತ್ತಿನ ಸಮಾಧಿ ಸಾಧನವಾರು ನರೆಯದೆ ಸದುಗತಿ ಆಸೆಗಳು ಉರಿಯದೆ. ಅಂದರೆ ನಾವೇನು ಹೃದಯದ ಭೋಗೆಚ್ಚೆ, ಈ ಹೃದಯದಿಂದ ಇದನ್ನು ಮಾಡಬೇಕಾಗಿದೆ. ನಾವು ಭೋಗೆಚ್ಚೆಗಳನ್ನೆಲ್ಲ ತೊಳಿಬೇಕಾಗಿದೆ. ಹೃದಯ ಗ್ರಂಥಿ ಛೇದನ ಆಗಬೇಕಾಗಿದೆ. ಪರಮ ಜೀವರ ಒಂದುಗೂಡಬೇಕಾಗಿದೆ. ಅದಕ್ಕೆ ನಾವೇನು ಮಾಡಬೇಕು, ಪರಮ ಜೀವರ ಒಂದುಗೂಡಬೇಕಾಗಿದಿಲ್ಲ, ಶಿವಜೀವರ ಐಕ್ಯತೆ ಆಗಬೇಕಾಗಿದಿಲ್ಲ. ಅಲ್ಲಿವರೆಗೂ ನಮ್ಗೆ ಮುಕ್ತಿ ಆಗೋದಿಲ್ಲ. ಅದಕ್ಕೆ ಹೇಳಿದರು, ವಿಧಿಯೊಳಂದದಿ ಆಗೋದಿಲ್ಲ, ವಿಧಿ ಇಲ್ಲದೆ ಆಗೋದಿಲ್ಲ. ಅದಕ್ಕೆ ಸಾಧಕನಾದಂಥವನು ಇವನ್ನೆಲ್ಲ ಲಕ್ಷಣಗಳನ್ನು ಹೊಂದಿರಬೇಕಾಗುತ್ತದೆ. ಆಮೇಲೆ ಅವನು ಸಿದ್ಧ ಆಗ್ತಾನೆ. ಅದಕ್ಕೆ ಸಾಧಕನ ಲಕ್ಷಣಗಳೇ ಸಿದ್ಧನ ಲಕ್ಷಣಗಳು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೀನಿ. ತಮಗೆಲ್ಲರಿಗೂ ಶರಣ. ಇಲ್ಲಿಯವರೆಗೆ ಸಹೋದರಿ ಶೈಲಶ್ರೀ ಚಂದ್ರಘಟ್ಟ ಅವರು ಸಾಧಕನ ಲಕ್ಷಣ ಮತ್ತು ಸಾಧಕನ ಲಕ್ಷಣ ಅನ್ನೋ ವಿಷಯಕ್ಕೆ ಮಾತಾಡಿದ್ದು ಅವರಿಗೆ ಕೃತಜ್ಞತೆ. ಇನ್ನು ಮೇಲೆ ನಮ್ಮ